ರಾಜ್ಯದಲ್ಲಿ ಕಿಲ್ಲರ್ ಮೈಕ್ರೋ ಫೈನಾನ್ಸ್ ಕಿರುಕುಳ ಹೆಚ್ಚಾಗಿದೆ. ಬಡ್ಡಿ ದಂಧೆಕೋರರ ಮೊಂಡಾಟಕ್ಕೆ ತಡೆ ಹಾಕಲು ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆ ರೆಡಿ ಮಾಡಿದೆ. ಸುಗ್ರೀವಾಜ್ಞೆ ಜಾರಿ ಅಂತಿಮ ಹಂತದಲ್ಲಿದ್ದು ರಾಜ್ಯಪಾಲರ ಅಂಕಿತವೊಂದೇ ಬಾಕಿ ಇದೆ. ರೆಡಿ ಮಾಡಿರುವ ಮೈಕ್ರೋ ಫೈನಾನ್ಸ್ ಮಸೂದೆಯನ್ನ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಲಾಗಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಸುಗ್ರೀವಾಜ್ಞೆಯ ಕರಡನ್ನ ಪರಿಶೀಲನೆ ಮಾಡಿ ಗವರ್ನರ್ ಅಂಕಿತಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಇವತ್ತು ಅಥವಾ ನಾಳೆ ಗವರ್ನರ್ ಅಂಕಿತ ಹಾಕುವ ಸಾಧ್ಯತೆ ಇದೆ. ಮೈಕ್ರೋ ಫೈನಾನ್ಸ್ ಬಿಲ್ ವಿಚಾರವಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಈ ಹಿಂದೆ ಕಿರುಕುಳ ನೀಡಿದ್ದಕ್ಕೆ 3 ವರ್ಷ ಶಿಕ್ಷೆ ಇತ್ತು, ಅದನ್ನ 10 ವರ್ಷಕ್ಕೆ ಏರಿಸಿದ್ದೇವೆ. ಕಾನೂನಿನ ಬಿಸಿ ತಟ್ಟಬೇಕು ಅಂತ ಹೀಗೆ ಮಾಡಿದ್ದೇವೆ. ರಾಜ್ಯಪಾಲರಿಗೆ ಬಿಲ್ ಕಳುಹಿಸಿಕೊಡಲಾಗಿದೆ. ಬಿಲ್ ನೋಡಿ ರಾಜ್ಯಪಾಲರು ಅಂಕಿತ ಹಾಕಬಹುದು. ಬಿಲ್ನಲ್ಲಿದ್ದಂತಹ ಕಾನೂನಿನ ತೊಡಕುಗಳನ್ನು ಸರಿಪಡಿಸಿದ್ದೇವೆ ಅಂತ ಹೇಳಿದರು. ಈಗ ರಾಜ್ಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಇದು ಮಳೆಗಾಲ ಅಲ್ಲ, ಆದರೂ ಬೆಂಗಳೂರಿನ ರಸ್ತೆಯೊಂದು ಸಂಪೂರ್ಣ ಮುಳುಗಡೆಗೊಂಡಿದೆ. ಡ್ರೈನೇಜ್ ಓವರ್ಫ್ಲೋ ಆಗಿ ಸಿಂಗಸಂದ್ರದ ಎಇಎಸ್ಸಿ ಲೇಔಟ್ ರಸ್ತೆ ಮುಳುಗಡೆಗೊಂಡಿದೆ. ಕಳೆದ 2 ದಿನಗಳಿಂದ ಇದೇ ಪರಿಸ್ಥಿತಿ ಇದ್ದು ಬಿಬಿಎಂಪಿ ಅಧಿಕಾರಿಗಳು ಕ್ಯಾರೆ ಅಂತಿಲ್ವಂತೆ. ಡ್ರೈನೇಜ್ ನೀರು ರಸ್ತೆ ಮೇಲೆ ಹರಿತಿದ್ರೂ ಕೂಡ ಪರಿಣಾಮ ಈ ಏರಿಯಾ ದುರ್ನಾತ ಬೀರ್ತಾ ಇದೆ. ಸ್ವಚ್ಛಗೊಳಿಸದೆ ನಿರ್ಲಕ್ಷ್ಯ ವಹಿಸಿರುವ ಬಿಬಿಎಂಪಿಗೆ ಅಧಿಕಾರಿಗಳು ಹಿಡಿಶಾಪ ಆಗ್ತಿದ್ದಾರೆ. ಬಸವಕಲ್ಯಾಣ ತ್ರಿಪುರಾಂತ ಕೆರೆಯಲ್ಲಿ ಮೂರ್ತಿ ಸ್ಥಾಪನೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಅನುದಾನದ ಕೊರತೆಯಿಂದಾಗಿ ಮೂರ್ತಿ ಸ್ಥಾಪನೆ ಕಾಮಗಾರಿ ಅರ್ಧಕ್ಕೆ ನಿಂತುಕೊಂಡಿದೆ. 2022ರಲ್ಲಿ ರಾಜ್ಯ ನೀರಾವರಿ ನಿಗಮ ಕೆರೆಯಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಂಡಿತ್ತು. ರಸ್ತೆಯಲ್ಲಿ ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವರ ಮೂರ್ತಿಗಳನ್ನು ಇಡೋದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಆದರೆ ಅನುದಾನದ ಕೊರತೆ ಹಿನ್ನೆಲೆಯಲ್ಲಿ ಕೇವಲ ಕಟ್ಟೆ ಮಾತ್ರ ಕಟ್ಟಿ ಹಾಗೆ ಬಿಟ್ಟಿದ್ದಾರೆ. ಸುಮಾರು 25 ಕೋಟಿ ಖರ್ಚು ಮಾಡಿ ಕೆರೆಯ ಅಭಿವೃದ್ಧಿಗೆ ಪ್ಲಾನ್ ಮಾಡಲಾಗಿತ್ತಾದರೂ ಕೂಡ ನಿರ್ಲಕ್ಷ್ಯದಿಂದಾಗಿ ನೆನೆಗುದಿಗೆ ಬಿದ್ದಿದೆ. ಕಾಮಗಾರಿಗೆ ವೇಗ ನೀಡುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ರೆಸ್ಟೋರೆಂಟ್ ಸಿಬ್ಬಂದಿ ಫುಡ್ ಡೆಲಿವರಿ ಬಾಯ್ಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಬೆಂಗಳೂರಿನ ಹೆಸರುಘಟ್ಟ ಬಳಿ ಈ ಘಟನೆ ನಡೆದಿದೆ. ಭಾನುವಾರ ನಡೆದಿರುವ ದೃಶ್ಯ ತಡವಾಗಿ ಬೆಳಕಿಗೆ ಬಂದಿದೆ. ಗಬ್ರು ರೆಸ್ಟೋ ಅಂಡ್ ಕೆಫೆಯ ಸಿಬ್ಬಂದಿ ಹಲ್ಲೆ ಮಾಡಿದ್ದಾರೆ. ಊಟ ನೀಡೋದಕ್ಕೆ ತಡ ಮಾಡಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರೆದಿದೆ. ಎಲ್ಲಾ ಜಿಲ್ಲೆಗಳಲ್ಲೂ 30 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ. ಬೆಂಗಳೂರಿನಲ್ಲಿ ನಿನ್ನೆ 31.9 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕಲಬುರಗಿ, ಕಾರವಾರದಲ್ಲಿ 36 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಮುಂದಿನ 1 ವಾರ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ರಾಜ್ಯದಲ್ಲಿ ಬಾಲ್ಯ ವಿವಾಹ ಪ್ರಕರಣಗಳು ಇನ್ನೂ ನಿಂತಿಲ್ಲ. ಕಳೆದ 4 ವರ್ಷದಲ್ಲಿ ಬರೋಬ್ಬರಿ 2,000ಕ್ಕೂ ಅಧಿಕ ಬಾಲ್ಯ ವಿವಾಹ ಪ್ರಕರಣಗಳು ವರದಿಯಾಗಿದೆ. 2020ರ ಏಪ್ರಿಲ್ನಿಂದ 2024ರ ಡಿಸೆಂಬರ್ ವರೆಗೆ ಒಟ್ಟು 2,188 ಬಾಲ್ಯ ವಿವಾಹ ಪ್ರಕರಣ ದಾಖಲಾಗಿದ್ದು 4 ವರ್ಷದಲ್ಲಿ 13,000ಕ್ಕೂ ಹೆಚ್ಚು ದೂರುಗಳು ಬಂದಿದ್ದು ಈ ಪೈಕಿ 10,855 ಬಾಲ್ಯ ವಿವಾಹವನ್ನ ತಡೆಗಟ್ಟಲಾಗಿದೆ. ಇನ್ನು 1,945 ಬಾಲ್ಯ ವಿವಾಹದ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಅಂತ್ಯಗೊಂಡಿದೆ. 6ನೇ ಗ್ಯಾರಂಟಿ ಯೋಜನೆ ಜಾರಿ ಮಾಡುವಂತೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಿದ್ರು. ಜೊತೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ಗೆ ಮನವಿಯನ್ನೂ ಸಲ್ಲಿಸಿದ್ರು. ಬಜೆಟ್ನಲ್ಲಿ ಬೇಡಿಕೆ ಈಡೇರಿಸುವ ಭರವಸೆ ನೀಡಿರುವ ಹಿನ್ನೆಲೆ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮತಾಂತರ ಎಗ್ಗಿಲ್ಲದೆ ನಡೀತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಬೇಗೂರು ಬಳಿ QR ಸ್ಕ್ಯಾನರ್ ನೀಡಿ ಮತಾಂತರಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ ಅಂತ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ. ರಸ್ತೆಯಲ್ಲಿ ಓಡಾಡುವವರೆಲ್ಲರಿಗೂ ಕೂಡ QR ಕೋಡ್ ಇರುವ ವಿಸಿಟಿಂಗ್ ಕಾರ್ಡ್ ವಿತರಣೆ ಮಾಡಿ ಮತಾಂತರಕ್ಕೆ ಆಮಿಷ ಒಡ್ತಾ ಇದ್ದಾರೆ. ಸ್ಕ್ಯಾನ್ ಮಾಡಿದ್ರೆ ಬೈಬಲ್ನ PDF ಓಪನ್ ಆಗ್ತಾ ಇದೆ. ಈ ರೀತಿ ಮತಾಂತರ ದಂಧೆ ನಡೀತಾ ಇದೆ ಅಂತ ಹಿಂದೂ ಸಂಘಟನೆ ಆರೋಪಿಸಿದೆ. ಚನ್ನಪಟ್ಟಣದಲ್ಲಿ ಕಾಡಾನೆಗಳು ಪ್ರತ್ಯಕ್ಷವಾಗಿದೆ. ಸಂತೆಮೊಗಳ್ಳಿ ಕೆರೆಯಲ್ಲಿ 2 ಕಾಡಾನೆ ಪ್ರತ್ಯಕ್ಷವಾಗಿದೆ. 2 ದಿನಗಳ ಹಿಂದೆ ಕಾಡಾನೆಗಳು ಚಕ್ಕೆರೆಯಲ್ಲಿ ಕಾಣಿಸಿಕೊಂಡಿತ್ತು. ಇವತ್ತು ಸಂತೆಮೊಗಳ್ಳಿಯಲ್ಲಿ ಆನೆಗಳು ಸಂಚಾರ ಮಾಡ್ತಾ ಇದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ.
ಕಬಿನಿ ದಮ್ಮನಕಟ್ಟೆ ಸಫಾರಿಯಲ್ಲಿ ಪ್ರವಾಸಿಗರಿಗೆ ಹುಲಿ ದರ್ಶನವಾಗಿದೆ. ನಿನ್ನೆ ಸಂಜೆ ಸವಾರಿಗೆ ತೆರಳಿದ ಪ್ರವಾಸಿಗರಿಗೆ 2 ಮರಿ ಹುಲಿಗಳ ಜೊತೆ ತಾಯಿ ಹುಲಿ ದರ್ಶನ ಕೊಟ್ಟಿದೆ. ಸದ್ಯ ಈ ದೃಶ್ಯ ಪ್ರದೀಪ್ ಅನ್ನೋರ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಎಲ್ಲ ಕಡೆ ವೈರಲ್ ಆಗಿದೆ. ಸಕಲೇಶ್ಪುರದ ದೇವರೊಂದ ಎಂಬಲ್ಲಿ ಕಾಡು ಕೋಣವೊಂದು ಪರದಾಡ್ತಾ ಇದೆ. ದೃಷ್ಟಿ ಕಳೆದುಕೊಂಡಿರುವಂತಹ ಕಾಡು ಕೋಣ ಎಲ್ಲೆಂದರಲ್ಲಿ ಓಡಾಟ ನಡೆಸ್ತಾ ಇದೆ. ಹಲವು ದಿನಗಳಿಂದ ದೇವರೊಂದ ಪ್ರದೇಶದಾದ್ಯಂತ ಕಾಡು ಕೋಣ ಓಡಾಡ್ತಾ ಇದೆ. ದೈತ್ಯಾಕಾರದ ಕಾಡು ಕೋಣ ಕಂಡು ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದಾರೆ. ಕೂಡಲೇ ಕಾಡು ಕೋಣವನ್ನ ಸೆರೆ ಹಿಡಿಯುವಂತೆ ಸ್ಥಳೀಯರು ಅರಣ್ಯ ಇಲಾಖೆಗೆ ಒತ್ತಾಯವನ್ನ ಮಾಡಿದ್ದಾರೆ. ಬನ್ರಿ ಬಂದ್ಬಿಡುತ್ತೆ. ಇಂದು ವಿಶ್ವ ಕ್ಯಾನ್ಸರ್ ದಿನ ಹಿನ್ನೆಲೆಯಲ್ಲಿ ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯಿಂದ ಜಾಗೃತಿ ಅಭಿಯಾನ ಮಾಡಲಾಗ್ತಾ ಇದೆ. ಈ ಅಭಿಯಾನಕ್ಕೆ ನಟ ವಶಿಷ್ಠ ಸಿಂಹ ಚಾಲನೆ ಕೊಟ್ಟಿದ್ದಾರೆ. ನೂರಾರು ವಿದ್ಯಾರ್ಥಿಗಳು ಭಿತ್ತಿಪತ್ರ ವಿತರಿಸುವ ಮೂಲಕ ಜಾಗೃತಿ ಮೂಡಿಸ್ತಾ ಇದ್ದು, ಕಿದ್ವಾಯಿ ಆಸ್ಪತ್ರೆಯಿಂದ ಲಾಲ್ಬಾಗ್ವರೆಗೂ ಜಾಥಾ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ರಥಸಪ್ತಮಿ. ಈ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯಿಂದ ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ 400ಕ್ಕೂ ಹೆಚ್ಚು ಯೋಗ ಪಟುಗಳು ಸಾಮೂಹಿಕ ಸೂರ್ಯ ನಮಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ರಾಜಕೀಯದ ಪ್ರಮುಖ ಸುದ್ದಿಗಳನ್ನು ನೋಡೋಣ. ಸಿಲಿಕಾನ್ ಸಿಟಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದ್ದು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಗೆ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಪತ್ರ ಬರೆದಿದ್ದಾರೆ. ವಾಯು ಮಾಲಿನ್ಯದಿಂದ ಆರೋಗ್ಯದ ಸಮಸ್ಯೆ ಹೆಚ್ಚಳ ಆಗ್ತಾ ಇದೆ, ಹೀಗಾಗಿ ಇದನ್ನು ತಡೆಗಟ್ಟಬೇಕಿದೆ. ಸದ್ಯ ಇರುವ ಬಸ್ಗಳನ್ನು ಬದಲಿಸಿ ಕೇವಲ ಇವಿ ಬಸ್ಗಳನ್ನು ಮಾತ್ರ ಬಳಸಿ, ಇಂಧನ ಬಳಕೆ ವಾಹನಗಳನ್ನು ಕಡಿಮೆ ಬಳಸಿ ಅಂತ ಸಚಿವ ದಿನೇಶ್ ಗುಂಡೂರಾವ್ ಪತ್ರದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ತುಮಕೂರು ಕಾಂಗ್ರೆಸ್ನಲ್ಲಿ ಆರೋಪ ಪ್ರತ್ಯಾರೋಪದ ವಾರ್ ಜೋರಾಗಿದೆ. ನಿನ್ನೆ ರಾಜಣ್ಣ ವಿರುದ್ಧ ಪರೋಕ್ಷವಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ಇವತ್ತು ಶ್ರೀನಿವಾಸ್ ವಿರುದ್ಧ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ತನ್ನ ಹೆಂಡತಿಗೆ ಅಧಿಕಾರ ಸಿಕ್ಕಿಲ್ಲ ಅಂತ ದಿನಾಲೂ ರಾಜಣ್ಣರಿಗೂ ಪರಮೇಶ್ವರ್ಗೂ ಶ್ರೀನಿವಾಸ್ ಬೈತಿದ್ದಾರೆ. ದಲಿತರನ್ನ ತುಮುಲ್ ಅಧ್ಯಕ್ಷರನ್ನಾಗಿ ಮಾಡಿದ್ದು ಇವರಿಗೆ ತಡೆದುಕೊಳ್ಳಲು ಆಗ್ತಾ ಇಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಬಿಜೆಪಿ ಪಾಳೆಯ ಮನೆಯೊಂದು 3 ಬಾಗಿಲಾಗಿದೆ. ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ದಿನದಿಂದ ಯತ್ನಾಳ್ ಬಣ ಸಿಡಿಮಿಡಿಗೊಂಡಿದೆ. ಹೈಕಮಾಂಡ್ ಸಾಲು ಸಾಲು ಸಭೆ ಮಾಡಿದ್ರೂ ಈ ಭಿನ್ನಮತ ಶಮನ ಆಗ್ತಿಲ್ಲ. ಬಂಡಾಯದ ಕಾವು ಇನ್ನಷ್ಟು ಹೆಚ್ಚಾಗ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಬಿಜೆಪಿ ರೆಬಲ್ಸ್ಗಳು ದೆಹಲಿಗೆ ಹೋಗಿದ್ದಾರೆ. ಇವತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ರನ್ನ ಭೇಟಿ ಮಾಡಿ ವಿಜೇಂದ್ರ ವಿರುದ್ಧ ದೂರು ಕೊಡಲಿದ್ದಾರೆ. ರೆಬಲ್ ನಾಯಕ ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಎನ್ಆರ್ ರಮೇಶ್ ಈಗಾಗಲೇ ದೆಹಲಿಯಲ್ಲೇ ಠಿಕಾಣಿಯನ್ನು ಹೂಡಿದ್ದಾರೆ. ತಡರಾತ್ರಿ ಯತ್ನಾಳ್ ಸೇರಿ ಹಲವರು ದೆಹಲಿಗೆ ತೆರಳಿರುವ ಸಾಧ್ಯತೆ ಇದೆ. ಇವತ್ತು ಜೆಪಿ ನಡ್ಡಾ ಹಾಗೂ ಬಿಎಲ್ ಸಂತೋಷ್ ಸೇರಿ ಹಲವು ವರಿಷ್ಠರನ್ನ ಭೇಟಿ ಮಾಡಲಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಯ ಗೊಂದಲದ ಬಗ್ಗೆ ವರಿಷ್ಠರ ಗಮನಕ್ಕೆ ತರಲಿದ್ದಾರೆ. ಬಿಎಸ್ವೈ ಬಿವೈ ವಿಜೇಂದ್ರ ಮೇಲಿರುವ ಆರೋಪಗಳನ್ನು ಹೇಳಿ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸುವಂತೆ ಒತ್ತಡ ಹಾಕಲಿದ್ದಾರೆ. ಒಂದ್ ಕಡೆ ಯತ್ನಾಳ್ ಟೀಮ್ ಪಕ್ಷದಲ್ಲೇ ಇದ್ದುಕೊಂಡು ವಿಜೇಂದ್ರ ವಿರುದ್ಧ ರಣತಂತ್ರ ಹೆಣಿತಾ ಇದ್ರೆ, ಮತ್ತೊಂದು ಕಡೆ ಕೆಎಸ್ ಈಶ್ವರಪ್ಪ ಕ್ರಾಂತಿವೀರ ಬ್ರಿಗೇಡ್ ಹೆಸರಲ್ಲಿ ಜನಸಂಘಟನೆಗೆ ಮುಂದಾಗಿದ್ದಾರೆ. ಈಶ್ವರಪ್ಪ ಕನಸಿನ ಕೂಸು ಕ್ರಾಂತಿವೀರ ಬ್ರಿಗೇಡ್ ಇವತ್ತು ಉದ್ಘಾಟನೆ ಆಗಲಿದೆ. ಬಸವೇಶ್ವರ ಜನ್ಮಸ್ಥಳ ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ಕ್ರಾಂತಿವೀರ ಬ್ರಿಗೇಡ್ ಲೋಕಾರ್ಪಣೆ ಆಗ್ತಾ ಇದೆ. 1008 ಮಠಾಧೀಶರ ಪಾದ ಪೂಜೆಯೊಂದಿಗೆ ಕ್ರಾಂತಿವೀರ ಬ್ರಿಗೇಡ್ಗೆ ಚಾಲನೆ ಸಿಗಲಿದೆ. 1 ಲಕ್ಷಕ್ಕೂ ಅಧಿಕ ಜನ ಸೇರುವ ಸಾಧ್ಯತೆ ಇದ್ದು, ಗುರುಕೃಪಾ ಶಾಲೆ ಪಕ್ಕದ ಆವರಣದಲ್ಲಿ ಬೃಹತ್ ವೇದಿಕೆ ಸಿದ್ಧ ಆಗಿದೆ.
ಸಾರಿಗೆ, ಮುಜರಾಯಿ ಹಾಗೂ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಇವತ್ತು ರಾಮನಗರ ಪ್ರವಾಸವನ್ನ ಕೈಗೊಂಡಿದ್ದಾರೆ. ರಾಮನಗರ ಜಿಲ್ಲಾ ಪಂಚಾಯತ್ ಭವನದಲ್ಲಿ ಕೆಡಿಪಿ ಸಭೆ ಮಾಡಲಿದ್ದಾರೆ. ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದು ಪ್ರಗತಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಜಿಲ್ಲೆಯ ಶಾಸಕರು, ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಇದರ ಜೊತೆಗೆ ಜಿಲ್ಲೆಯಲ್ಲಿನ ಸಾರಿಗೆ ಇಲಾಖೆಯ ಸಮಸ್ಯೆಯ ಬಗ್ಗೆ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ವಿಪರೀತ ಮಂಡಿ ನೋವು ಕಾಡ್ತಾ ಇದೆ. ಮೊನ್ನೆ ಚಿಕ್ಕಬಳ್ಳಾಪುರಕ್ಕೆ ಹೊರಟಿದ್ದ ಸಿಎಂ ದಿಢೀರ್ ಪ್ರಯಾಣ ರದ್ದುಗೊಳಿಸಿ ಮಣಿಪಾಲ್ ಆಸ್ಪತ್ರೆಗೆ ಹೋಗಿ ಮೊಣಕಾಲು ನೋವಿಗೆ ಚಿಕಿತ್ಸೆ ಪಡೆದುಕೊಂಡು ಬಂದರು. ವೈದ್ಯರು 1 ವಾರ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತ ಸೂಚನೆ ಕೊಟ್ಟಿದ್ರು. ಆದ್ರಿಂದ ಇವತ್ತು ನಾಳೆಯೂ ಸಿಎಂ ಸಂಪೂರ್ಣ ರಿಲ್ಯಾಕ್ಸ್ ಮೂಡ್ನಲ್ಲಿರ್ತಾರೆ. ಬಳಿಕ ಬೆಂಗಳೂರಲ್ಲೇ ಬಜೆಟ್ಗೆ ಸಂಬಂಧಪಟ್ಟ ಮೀಟಿಂಗ್ಗಳನ್ನು ಅಟೆಂಡ್ ಮಾಡಲಿದ್ದಾರೆ. ಉಳಿದಂತೆ ಅಂತರ್ ಜಿಲ್ಲಾ ಕಾರ್ಯಕ್ರಮಗಳನ್ನು ವಾರದವರೆಗೆ ರದ್ದು ಮಾಡಲಾಗಿದೆ. ಕ್ಯೂನಿಕ್ಸ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ಶರತ್ ಬಚ್ಚೇಗೌಡ ಮಾತನಾಡಿದ್ದಾರೆ. ಕಳೆದ ಸರ್ಕಾರದ ಅವಧಿಯಲ್ಲಿ ನಡೆದ ಹಗರಣವನ್ನ ಹಗುರವಾಗಿ ತೆಗೆದುಕೊಳ್ಳಲು ಆಗಲ್ಲ. ವೆಂಡರ್ಸ್ಗೆ ತೊಂದರೆ ಕೊಡುವ ಉದ್ದೇಶ ನಮಗಿಲ್ಲ. ಸರ್ಕಾರದ ಖಜಾನೆಗೆ ಆಗಿರುವ ನಷ್ಟದ ಬಗ್ಗೆ ತನಿಖೆ ಮಾಡಬೇಕಿದೆ. ಮಹೇಶ್ವರ್ ರಾವ್ ಸಮಿತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದೆ ಅಂತ ಹೇಳಿದ್ರು. ಈಗ ಕ್ರೈಮ್ ಸುದ್ದಿಗಳನ್ನು ನೋಡೋಣ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಆರ್ಟಿಒ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆ ಮಾಡಿದ್ದು ಟ್ಯಾಕ್ಸ್ ಕಟ್ಟದ ಮಸರಾಟಿ, ಫೆರಾರಿ, ಫೋರ್ಸ್, ರೇಂಜ್ ರೋವರ್, ಬಿಎಂಡಬ್ಲ್ಯೂ ಸೇರಿ 30 ಐಷಾರಾಮಿ ಕಾರುಗಳನ್ನು ಸೀಸ್ ಮಾಡಿದ್ದಾರೆ. ಬೇರೆ ಬೇರೆ ರಾಜ್ಯದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಕರ್ನಾಟಕದಲ್ಲಿ ಅನಧಿಕೃತವಾಗಿ ಈ ಕಾರುಗಳು ಸಂಚಾರ ಮಾಡ್ತಾ ಇದ್ವು. ಇದರಿಂದ 3 ಕೋಟಿಯಷ್ಟು ತೆರಿಗೆ ಬರಬೇಕಿದೆ. ಬೆಂಗಳೂರಲ್ಲಿ ಖತರ್ನಾಕ್ ಅಂತಾರಾಜ್ಯ ಮನೆಗಳ್ಳನನ್ನ ಅರೆಸ್ಟ್ ಮಾಡಲಾಗಿದೆ. ಮನೆ ಕಳ್ಳತನ ಮಾಡಿ 3 ಕೋಟಿಯ ಮನೆ ಖರೀದಿ ಮಾಡಿದ್ದ ಚಾಲಾಕಿ ಕಳ್ಳ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಸೊಲ್ಲಾಪುರ ಮೂಲದ ಪಂಚಾಕ್ಷರಿ ಸ್ವಾಮಿ ಬಂಧಿತ ಆರೋಪಿ. 2009ರಿಂದ ಕಳ್ಳತನದ ದಂಧೆ ಮಾಡ್ತಾ ಇದ್ದ ಪಂಚಾಕ್ಷರಿ 2016ರಲ್ಲಿ ಕೋಲ್ಕತ್ತಾದಲ್ಲಿ ಗರ್ಲ್ ಫ್ರೆಂಡ್ಗೆ 3 ಕೋಟಿಯ ಮನೆ ಕಟ್ಟಿಸಿಕೊಟ್ಟಿದ್ದಂತೆ. ವಿಚಾರಣೆ ವೇಳೆ 180ಕ್ಕೂ ಹೆಚ್ಚು ಮನೆಗೆ ಕನ್ನ ಹಾಕಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಮಡಿವಾಳ ಪೊಲೀಸರು ಆರೋಪಿಯನ್ನ ವಿಚಾರಣೆ ಮಾಡ್ತಿದ್ದಾರೆ. ಗಾಂಜಾ ಮಾರಾಟಕ್ಕೆ ಯತ್ನಿಸಿದ್ದ 3ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೈಸೂರಿನಲ್ಲಿ ಗಸ್ತಿನಲ್ಲಿದ್ದಂತಹ ಸಿಸಿಬಿ ಪೊಲೀಸರಿಗೆ ಖದೀಮರು ಸಿಕ್ಕಿಬಿದ್ದಿದ್ದಾರೆ. ಹಿನಕಲ್ನಿಂದ ಭೋಗಾದಿ ಕಡೆ ತೆರಳುವ ಮಾರ್ಗದಲ್ಲಿ 3ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬಂಧಿತರಿಂದ 45,000 ರೂಪಾಯಿ ಮೌಲ್ಯದ 1 ಕೆಜಿಗೂ ಅಧಿಕ ಗಾಂಜಾವನ್ನು ವಶಕ್ಕೆ ಪಡೆಯಲಾಗಿದೆ. ಎನ್ಡಿಪಿಎಸ್ ಕಾಯ್ದೆಯಡಿ ಕೇಸ್ ದಾಖಲು ಮಾಡಲಾಗಿದೆ. ಮಹಿಳೆಗೆ ಕಿರುಕುಳ ನೀಡಿದ ಆರೋಪದ ಮೇಲೆ ಕಾನ್ಸ್ಟೇಬಲ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇಂದಿರಾನಗರ ಠಾಣಾ ಕಾನ್ಸ್ಟೇಬಲ್ ಮನೋಜ್ ವಿರುದ್ಧ ರೇಖಾ ದೂರು ಕೊಟ್ಟಿದ್ದಾರೆ. ನಿಂಗರಾಜ್ ಜೊತೆ ರೇಖಾ ವಿವಾಹ ಆಗಿತ್ತು. ಆದರೆ ಗಂಡ ಅಪಘಾತದಲ್ಲಿ ಮೃತರಾದ ಬಳಿಕ ದೂರಿನ ವಿಚಾರಕ್ಕೆ ರೇಖಾ ಠಾಣೆಗೆ ಹೋಗಿದ್ರು. ಈ ವೇಳೆ ಮನೋಜ್ ಪರಿಚಯವಾಗಿದ್ದು ಆ ಬಳಿಕ ಇಬ್ಬರು ಮದುವೆಯಾಗಿದ್ದಾರೆ. ಹೇಗಿರುವಾಗ ನಿನ್ನೆ ಏಕಾಏಕಿ ಮನೋಜ್ ವಿರುದ್ಧ ರೇಖಾ ವರದಕ್ಷಿಣೆ ಕಿರುಕುಳ ಆರೋಪದ ದೂರು ದಾಖಲಿಸಿದ್ದಾರೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇಂದು ಸಂಸತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ. ರಾಷ್ಟ್ರಪತಿಗಳ ಭಾಷಣ, ಬಜೆಟ್ ಬಗ್ಗೆ ಪ್ರಧಾನಿ ಮೋದಿ ಮಾತನಾಡಲಿದ್ದಾರೆ. ಇನ್ನು ರಾಹುಲ್ ಗಾಂಧಿ ನಿನ್ನೆ ಮಾಡಿರುವ ಆರೋಪಗಳಿಗೂ ಪ್ರಧಾನಿ ಮೋದಿ ತಿರುಗೇಟು ಕೊಡುವ ಸಾಧ್ಯತೆ ಇದೆ. ಸಂಜೆ 5 ಗಂಟೆಗೆ ಪ್ರಧಾನಿ ಮೋದಿ ಸಂಸತ್ನಲ್ಲಿ ಮಾತನಾಡಲಿದ್ದಾರೆ. ಫೆಬ್ರವರಿ 12 ಹಾಗೂ 13ರಂದು ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಪ್ರವಾಸವನ್ನು ಮಾಡಲಿದ್ದಾರೆ. ಡೊನಾಲ್ಡ್ ಟ್ರಂಪ್ ಆಹ್ವಾನದ ಮೇರೆಗೆ ಮೋದಿ ಯುಎಸ್ಎಗೆ ಭೇಟಿಯನ್ನು ಕೊಡಲಿದ್ದಾರೆ ಎನ್ನಲಾಗ್ತಾ ಇದೆ. 2 ದಿನಗಳ ಪ್ರವಾಸದಲ್ಲಿ ಟ್ರಂಪ್ ಜೊತೆ ಅನೇಕ ವಿಚಾರಗಳ ಕುರಿತು ಪ್ರಧಾನಿ ಮೋದಿ ಅವರು ಚರ್ಚೆ ನಡೆಸಲಿದ್ದಾರೆ. ಫೆಬ್ರವರಿ 10ರಿಂದ 12ರವರೆಗೆ ಫ್ರಾನ್ಸ್ಗೆ ಪ್ರಯಾಣವನ್ನು ಬೆಳೆಸಲಿರುವ ಪ್ರಧಾನಿ ಮೋದಿ ಆ ಬಳಿಕ ಅಲ್ಲಿಂದಲೇ ನೇರವಾಗಿ ಅಮೆರಿಕಾಗೆ ತೆರಳಲಿದ್ದಾರೆ ಎನ್ನಲಾಗ್ತಾ ಇದೆ. ಟ್ರಂಪ್ 2ನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ಬಳಿಕ ಇದೇ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಅವರು ಅಮೆರಿಕಕ್ಕೆ ತೆರಳುತ್ತಾ ಇದ್ದಾರೆ. ಅಮೆರಿಕದಿಂದ ಅಕ್ರಮ ಭಾರತೀಯ ವಲಸಿಗರನ್ನ ಗಡೀಪಾರು ಮಾಡಲು ಟ್ರಂಪ್ ಸರ್ಕಾರ ಮುಂದಾಗಿದೆ. ಇಂದು ಹಲವರನ್ನ ಹೊತ್ತ ವಿಮಾನವು ಭಾರತಕ್ಕೆ ಬಂದಿಳಿತಾ ಇದೆ. ಅಮೆರಿಕದ C-17 ಯುದ್ಧ ವಿಮಾನದ ಮೂಲಕ ಭಾರತೀಯ ವಲಸಿಗರನ್ನ ಕರೆತರಲಾಗ್ತಾ ಇದೆ. ಫ್ಯೂ ಸಂಶೋಧನಾ ಕೇಂದ್ರದ ಅಂಕಿ ಅಂಶಗಳ ಪ್ರಕಾರ ಭಾರತದಿಂದ ಬಂದ ಸರಿಸುಮಾರು 7,25,000 ಅಕ್ರಮ ವಲಸಿಗರು ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ದಾಖಲೆ ರಹಿತ ಭಾರತೀಯರನ್ನ ತಮ್ಮ ದೇಶಕ್ಕೆ ಕಾನೂನುಬದ್ಧವಾಗಿ ಕರೆದುಕೊಳ್ಳಲು ಭಾರತ ಯಾವಾಗಲೂ ಸಿದ್ಧವಾಗಿದೆ ಅಂತ ರಾಯಭಾರ ಕಚೇರಿ ತಿಳಿಸಿದೆ.
ಹೊಸೂರು ಏರ್ಪೋರ್ಟ್ ಬಗ್ಗೆ ತಮಿಳುನಾಡಿನ ಸಂಸದರು ಪ್ರಸ್ತಾಪ ಮಾಡಿದಾಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಕರ್ನಾಟಕ ಸರ್ಕಾರ ಹೊಸ ಏರ್ಪೋರ್ಟ್ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿದೆ. ಬೆಂಗಳೂರು ಏರ್ಪೋರ್ಟ್ ಟ್ರಾಫಿಕ್ ಕಡಿಮೆ ಮಾಡುವ ಕೆಲಸವನ್ನ ಕರ್ನಾಟಕ ಸರ್ಕಾರ ಮಾಡಲಿದೆ. ಹೊಸೂರು ಏರ್ಪೋರ್ಟ್ ಪ್ರಸ್ತಾಪ ಸರಿಯಲ್ಲ ಅಂತ ಹೇಳಿದ್ರು. 70 ಸದಸ್ಯ ಬಲದ ದೆಹಲಿ ವಿಧಾನಸಭೆಗೆ ನಾಳೆ ಚುನಾವಣೆ ನಡೀತಾ ಇದ್ದು ಫೆಬ್ರವರಿ 8ರಂದು ಮತ ಎಣಿಕೆ ನಡೆಯಲಿದೆ. ಬಹಿರಂಗ ಪ್ರಚಾರಕ್ಕೆ ನಿನ್ನೆ ತೆರೆಬಿದ್ದಿದೆ. ಇಂದು 3 ಪಕ್ಷದ ನಾಯಕರು ಮನೆ ಮನೆ ಪ್ರಚಾರ ಮಾಡಲಿದ್ದಾರೆ. ದೇಶೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಸ್ವಲ್ಪ ಕಡಿಮೆ ಆಗಿದೆ. ಸದ್ಯ 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ದರ 84,040 ರೂಪಾಯಿ ಆಗಿದೆ. 22 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 77,040 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆ ಕೆಜಿಗೆ 99,400 ಇದೆ. ಕುಂಭಮೇಳ ಹಿನ್ನೆಲೆ ಪ್ರಯಾಗ್ರಾಜ್ಗೆ ಕೋಟ್ಯಾಂತರ ಭಕ್ತರು ಭೇಟಿ ಕೊಡ್ತಾ ಇದ್ದಾರೆ. ಈ ಮಧ್ಯೆ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ನೀಡುವ ಭಕ್ತರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದೆ. ವಸಂತ ಪಂಚಮಿ ದಿನವಾದ ನಿನ್ನೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬಾಲರಾಮನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ಜನವರಿ 26ರ ಬಳಿಕ ಅಯೋಧ್ಯೆಗೆ ಭೇಟಿ ನೀಡಿದ ಭಕ್ತರ ಸಂಖ್ಯೆಯಲ್ಲಿ ಭಾರೀ ಏರಿಕೆಯಾಗಿದೆ ಅಂತ ಉತ್ತರ ಪ್ರದೇಶ ಸರ್ಕಾರ ಹೇಳಿದೆ. ಮೂಲಗಳ ಪ್ರಕಾರ 1 ಕೋಟಿಗೂ ಅಧಿಕ ಭಕ್ತರು ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ಕೊಟ್ಟಿದ್ದಾರಂತೆ. ಈಗ ಕ್ರೀಡಾ ಸುದ್ದಿಗಳನ್ನು ನೋಡೋಣ. ರಣಜಿ ಪಂದ್ಯದಲ್ಲಿ ಹಿಮಾಂಶು ಸಂಗ್ವಾನ್ ವಿರಾಟ್ ಕೊಹ್ಲಿಯನ್ನ ಬೌಲ್ ಮಾಡಿದ್ರು. ಇದೀಗ ಮಾತನಾಡಿರುವ ಹಿಮಾಂಶು, ಕೊಹ್ಲಿಯ ವಿಕೆಟ್ ಉರುಳಿಸುವುದರ ಹಿಂದೆ ಇದ್ದ ಮಾಸ್ಟರ್ ಮೈಂಡ್ ಯಾರು ಅನ್ನೋದನ್ನ ಬಹಿರಂಗಪಡಿಸಿದ್ದಾರೆ. ವಿರಾಟ್ ಕೊಹ್ಲಿ ಔಟ್ ಮಾಡೋದು ಹೇಗೆ ಅಂತ ಚಿಂತೆ ಮಾಡ್ತಾ ಇದ್ದಾಗ ನಮ್ಮ ಬಸ್ ಡ್ರೈವರ್ 4ನೇ ಅಥವಾ 5ನೇ ಸ್ಟಂಪ್ ಲೈನ್ನಲ್ಲಿ ವಿರಾಟ್ ಕೊಹ್ಲಿಗೆ ಬೌಲಿಂಗ್ ಮಾಡಿ ಅನ್ನೋ ಸಲಹೆ ಕೊಟ್ಟಿದ್ರು. ಆ ಡ್ರೈವರ್ ನೀಡಿದ ಸಲಹೆಯಂತೆ ವಿರಾಟ್ ಕೊಹ್ಲಿಯನ್ನ ಔಟ್ ಮಾಡಿದ್ದೆ ಅಂತ ಹೇಳಿಕೊಂಡಿದ್ದಾರೆ. ಬೆನ್ನು ನೋವಿನಿಂದ ಬಳಲ್ತಾ ಇರುವಂತಹ ಜಸ್ಪ್ರೀತ್ ಬೂಮ್ರಾ ಅವರು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿಗೆ ಆಗಮಿಸಿದ್ದಾರೆ. ಅವರ ಫಿಟ್ನೆಸ್ ಬಗ್ಗೆ ಬಿಸಿಸಿಐ ವೈದ್ಯಕೀಯ ತಂಡ ಮೇಲ್ವಿಚಾರಣೆ ನಡೆಸ್ತಾ ಇದೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಜಸ್ಪ್ರೀತ್ ಬೂಮ್ರಾ ಆಡ್ತಾರಾ ಅಥವಾ ಇಲ್ವಾ ಎಂಬುದು ಇನ್ನೂ ನಿರ್ಧಾರವಾಗಿಲ್ಲ. ಬೂಮ್ರಾ ವೈದ್ಯಕೀಯ ವರದಿಯನ್ನ ಪರಿಶೀಲಿಸಿದ ನಂತರವೇ ಬಿಸಿಸಿಐ ನಿರ್ಧಾರವನ್ನ ಕೈಗೊಳ್ಳಲಿದೆ. ಬೇಗ ಬೂಮ್ರಾ ಚೇತರಿಸಿಕೊಳ್ಳಲಿ ಅಂತ ಅಭಿಮಾನಿಗಳು ಆಶಿಸ್ತಾ ಇದ್ದಾರೆ. ಟೀಮ್ ಇಂಡಿಯಾದ ಆಟಗಾರ ಸಂಜು ಸ್ಯಾಮ್ಸನ್ ಬಲಗೈಯ ತೋರು ಬೆರಳು ಮುರಿದಿದೆ. ವೈದ್ಯರ ಸಲಹೆಯಂತೆ ಸ್ಯಾಮ್ಸನ್ಗೆ 1 ತಿಂಗಳ ವಿಶ್ರಾಂತಿ ಅಗತ್ಯ ಇದೆ. ಹೀಗಾಗಿ ಮುಂಬರುವ ರಣಜಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಅಲಭ್ಯರಾಗಲಿದ್ದಾರೆ. ಸದ್ಯ ತಿರುವನಂತಪುರಂದಲ್ಲಿ ಇರುವ ಸಂಜು ಸ್ಯಾಮ್ಸನ್ ವಿಶ್ರಾಂತಿ ಬಳಿಕ ಬೆಂಗಳೂರಿನ ಎನ್ಸಿಎಗೆ ಆಗಮಿಸಲಿದ್ದಾರೆ. ಉತ್ತರಾಖಂಡ್ನಲ್ಲಿ 38ನೇ ಆವೃತ್ತಿಯ ನ್ಯಾಷನಲ್ ಗೇಮ್ಸ್ ಪಂದ್ಯಗಳು ನಡೀತಾ ಇವೆ. ರಾಷ್ಟ್ರೀಯ ಕ್ರೀಡಾಕೂಟದ ಮೇಲೆ ಫಿಕ್ಸಿಂಗ್ ಕರಿಛಾಯೆ ಬಿದ್ದಿದೆ. ಟೆಕ್ವಾಂಡೋ ಸ್ಪರ್ಧೆಗಳು ಫಿಕ್ಸ್ ಆಗಿದ್ದು 16 ವಿಭಾಗಗಳ ಪೈಕಿ 10 ವಿಭಾಗದ ಸ್ಪರ್ಧೆಗಳು ಫಿಕ್ಸ್ ಆಗಿದೆ. ಸ್ಪರ್ಧೆಗಳು ನಡೆಯುವ ಮೊದಲೇ ಯಾರಿಗೆ ಪದಕಗಳು ಸಿಗಬೇಕು ಅನ್ನೋದು ನಿರ್ಧಾರವಾಗಿದೆ ಅನ್ನೋ ಆಘಾತಕಾರಿ ಮಾಹಿತಿ ಹೊರಬಿದ್ದಿದೆ. ಈ ವಿಚಾರ ತಿಳಿದಿದ್ದ ಹಾಗೆ ರಾಷ್ಟ್ರೀಯ ಗೇಮ್ಸ್ನ ತಾಂತ್ರಿಕ ಸಮಿತಿ ಟೆಕ್ವಾಂಡೋ ಸ್ಪರ್ಧೆಗೆ ಹೊಸ ನಿರ್ದೇಶಕರನ್ನ ನೇಮಿಸಿದೆ. ಫೆಬ್ರವರಿ 6ರಿಂದ ಆರಂಭಗೊಳ್ಳುವ ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಆಡಲು ಟೀಮ್ ಇಂಡಿಯಾ ನಾಗ್ಪುರ ತಲುಪಿದೆ. 3 ಪಂದ್ಯಗಳ ಸರಣಿಯ ಮೊದಲ ಮ್ಯಾಚ್ ನಾಗ್ಪುರದಲ್ಲಿ ನಡೆಯಲಿದೆ. ನಾಯಕ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಸೇರಿದಂತೆ ಬಹುತೇಕ ಆಟಗಾರರು ನಿನ್ನೆಯಿಂದಲೇ ಪ್ರಾಕ್ಟೀಸ್ ಶುರು ಮಾಡಿದ್ದಾರೆ. ಐಸಿಸಿ ಚಾಂಪಿಯನ್ಸ್ ಟ್ರೋಫಿಗೂ ಮುನ್ನ ಇಂಗ್ಲೆಂಡ್ ವಿರುದ್ಧದ ಸಿರೀಸ್ ಗೆಲ್ಲಲು ಭಾರತ ಎದುರು ನೋಡಿದೆ. ಈಗ ಸಿನಿಲೋಕದ ಸುದ್ದಿಯನ್ನ ನೋಡೋಣ. ಟಾಲಿವುಡ್ನ ನಿರ್ಮಾಪಕ ಕೆಪಿ ಚೌಧರಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಗೋವಾದಲ್ಲಿ ಅವರ ಶವ ಪತ್ತೆಯಾಗಿದೆ. ಕಬಾಲಿ ಸಿನಿಮಾವನ್ನ ತೆಲುಗಿನಲ್ಲಿ ಬಿಡುಗಡೆ ಮಾಡುವ ಮೂಲಕ ಕೆಪಿ ಚೌಧರಿ ಸುದ್ದಿಯಾಗಿದ್ದರು. ಬಳಿಕ ಡ್ರಗ್ಸ್ ಕೇಸ್ನಲ್ಲಿ ಅವರ ಹೆಸರು ತಳಕಾಕೊಂತು. ಸೆಲೆಬ್ರಿಟಿಗಳಿಗೆ ಮಾದಕ ದ್ರವ್ಯ ಪೂರೈಕೆ ಮಾಡುತ್ತಿದ್ದಂತಹ ಆರೋಪ ಅವರ ಮೇಲಿತ್ತು. ಇದೇ ವಿಚಾರವಾಗಿ 2023ರಲ್ಲಿ ಅವರನ್ನ ಬಂಧಿಸಲಾಗಿತ್ತು. ಸದ್ಯ ಗೋವಾದಲ್ಲಿ ಮೃತದೇಹ ಪತ್ತೆಯಾಗಿದ್ದು ಆತ್ಮಹತ್ಯೆಗೆ ನಿಖರ ಕಾರಣ ಇನ್ನೂ ತಿಳಿದು ಬಂದಿಲ್ಲ.